ಕೆಲವು ದಿನೋರ್ದು ಸ್ಥಳೀಯ ಗಾಡಿಲೆಗ್ ಫಾಸ್ಟ್ ಟ್ಯಾಗ್ಡ್ ಶುಲ್ಕ ಕಡಿತ ಆವೊಂದಿಪ್ಪುನವೆನು ವಿರೋಧಿಸಾದು ಸ್ಥಳೀಯರು ಸಾಸ್ತಾನ ಟೋಲ್ ಗೇಟ್ಗ್ ಮುತ್ತಿಗೆ ಪಾಡ್ದಿರು. ನೆಟ್ಟು ದುಂಬು ಕೆಲವು ಸಲ ಪ್ರತಿಭಟನೆ ಬೊಕ್ಕ ಮನವಿ ಮಲ್ತದ ಆಯ್ ಬೊಕ್ಕ ಸಾಸ್ತಾನ ಟೋಲ್ ಪ್ಲಾಜಾಡ್ ಸ್ಥಳೀಯರಿಗೆ ಕೆಲವು ವರ್ಷೋರ್ದು ಬೊಕ್ಕ ವಿನಾಯಿತಿ ಮಲ್ತೊಂದಿತ್ತೆರು. ಆಂಡ ಇತ್ತೆ ನವಯುಗ ಕಂಪನಿ ಟೋಲ್ ಪ್ಲಾಜಾನ್ ಹೊಸ ಕಂಪನಿಗೆ ಮಾರಾಟ ಮಲ್ದಿಂಡು. ಐಟ್ ಬೊಕ್ಕ ಸ್ಥಳೀಯ ಗಾಡಿಲೆಗ್ಲ ಫಾಸ್ಟ್ ಟ್ಯಾಗ್ ದ ಮೂಲಕ ಅನಧಿಕೃತ ಶುಲ್ಕದೆತನೊಂದುಲ್ಲೇರು. ಈ ಸಾಸ್ತಾನ ಚುಂಬಿ ಟೋಲನ್ನು ಈ ಹಿಂದೆ ನವಯುಗ ಕಂಪನಿ ನಡೆಸ್ತಾ ಇದ್ರು. ಈಗ ಹೈವೇ ಕನ್ಸೆಷನ್ ಎಂಬ ಕಂಪನಿಯವರು ಇದನ್ನು ಪರ್ಚೇಸ್ ಮಾಡ್ತಾರೆ. ನವಯುಗದವರು ಕಂಪನಿ ನಡೆಸುವಾಗ ಅದಕ್ಕೆ ನಮ್ಮ ಕೋಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಟೋಲ್ ಫ್ರೀ ಕೊಟ್ಟಿದ್ದಾರೆ ಅವರು. ಆದರೆ ಈ ಹೈವೇ ಕನ್ಸ್ಟ್ರಕ್ಷನ್ ಕಂಪನಿಯವರು ಪರ್ಚೇಸ್ ಮಾಡಿದ ಮೇಲೆ ಈಗ ಕೋಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಯಾವ ರೀತಿ ಟೋಲ್ ಫ್ರೀ ಕೊಡೋದಿಲ್ಲ ಅಂತ ಹೇಳಿದಾಗ ನಾವೆಲ್ಲ ಜನೊಂದಲ ಸಭೆಯನ್ನು ಶಿವಕೃಪದಲ್ಲಿ ಇವತ್ತು ನಾವು ನಡೆಸಿ ಒಂದು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರೆ ಅವರು ನಮಗೆ ಕೋಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಫ್ರೀ ಕೊಡುವವರೆಗೆ ನಾವು ಸುಮ್ಮನೆ ಇರೋದು ಬೇಡ, ನಾವು ಟೋಲಲ್ಲಿ ಪ್ರತಿಭಟನೆ ಮಾಡುವಂತ ಹೇಳಿ ಅಲ್ಲೊಂದು ನಿರ್ಣಯ ಮಾಡಿ ಸಭೆಯಲ್ಲಿ ನಿರ್ಣಯ ಮಾಡಿ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಪ್ರತಿಭಟನೆ ಮಾಡಿದಾಗ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟ್ರು ಸ್ಥಳಕ್ಕೆ ಆಗಮಿಸಿ ನಾವು ಕಂಪನಿಯವರ ಹತ್ರ ನಾವು ಮಾತಾಡ್ತೇವೆ, ಒಟ್ಟು ಈ ಹಿಂದೆ ಏನು ಫ್ರೀ ಇತ್ತು ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ವ್ಯವಸ್ಥೆ ಮಾಡ್ತೇವೆ ಅಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ. ಆ ಆಶ್ವಾಸನೆ ಮೇರೆಗೆ ನಾವು ಇದು ಪ್ರತಿಭಟನೆಯನ್ನು ನಾವು ಹಿಂತೆಗೆದುಕೊಂಡಿದ್ದೇನೆ. ಸೋಮವಾರ ಅವರು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಕಂಪನಿಯವರೊಂದಿಗೆ ಮಾತನಾಡಿ ಸೋಮವಾರ ಮೀಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಆ ಮೀಟಿಂಗ್ ವ್ಯವಸ್ಥೆಯಲ್ಲಿ ನಮಗೆ ಕೋಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹಿಂದೆ ಏನಿದೆಯೋ ಅದೇ ರೀತಿ ನಮಗೆ ಕನ್ಸೆಷನ್ ಸಿಗುತ್ತೆ ಎಂಬ ಭರವಸೆ ನಮ್ಮಲ್ಲಿದೆ. ನಾವು ಈ ಹಿಂದೆ 2016-17ರಲ್ಲಿ ಏನು ಮಾಡಿದ್ದೇವೆ ಅದೇ ರೀತಿ ಒಂದು ಉಗ್ರ ಪ್ರತಿಭಟನೆಯನ್ನು ಇದಕ್ಕಿಂತ ಜಾಸ್ತಿ ಜನರು ಸೇರಿಸಿ ನಾವು ಇಲ್ಲಿ ಮಾಡ್ತೇವೆ. ಸೋಮವಾರದವರೆಗೆ ಕಟ್ಟಾದರೆ ಸೋಮವಾರದಲ್ಲಿ ಕಟ್ಟುವ ನೀಡಿದ್ದಾರೆ. ಒಂದು ವೇಳೆ ಕಟ್ಟಾದರೆ ಅದಕ್ಕೆ ಬೇರೆ ತಯಾರಿಯನ್ನು ನಾವು ಮಾಡ್ತೇವೆ. ಮಾಡಿದ ಎಲ್ಲ ಡಾಕ್ಯುಮೆಂಟ್ ಇದೆ, ಪೇಪರ್ ಕಟ್ಟಿಂಗ್ ಇದೆ, ಎಲ್ಲ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಅದಕ್ಕೆ ಮಾಹಿತಿಗಾಗಿ ನಮ್ಮಲ್ಲಿದೆ ಅಲ್ಲ. ಇಲ್ಲಿ ಇರುವುದಲ್ಲ